ಎಲ್ಲರಿಗೂ ನಮಸ್ತೆ. ಸೊ ಪ್ರೀವಿಯಸ್ಲಿ ನಾನೊಂದು ಕ್ರೆಡ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಹಾಕಿದ್ದೆ. ತುಂಬ ಜನ ಅದಕ್ಕೆ ಕಮೆಂಟ್ ಮಾಡಿದ್ದಾರೆ. ಸೊ ತುಂಬ ಕನ್ಫ್ಯೂಷನ್ಸ್ ಇದೆ. ಸೊ ಕೆಲವೊಬ್ಬರಿಗೆ ಬರ್ತಾ ಇರಲಿಲ್ಲ, ಕೆಲವೊಬ್ಬರು ಯೂಸ್ ಮಾಡಿದ್ದಾರೆ, ಸೊ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ನೀವು ಫಸ್ಟ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ನಾನು ಕೂಡ ಲೋನ್ ತೆಗೆದು ನಿಮಗೆ ತೋರಿಸ್ತೀನಿ, ಸೊ ಅದನ್ನು ಹೇಗೆ ಯೂಸ್ ಮಾಡೋದು ಅಂತೇಳಿ. ಸೊ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ತಪ್ಪದೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಾಗಿ ನೀವೇನು ಮಾಡಬೇಕು, ಕ್ರೆಡ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಬೇಕು. ಸೊ ಕ್ರೆಡ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಕೂಡಲೇ ನಿಮಗೆ ಈ ರೀತಿಯಾದ ಒಂದು ವಿಂಡೋ ಕಾಣುತ್ತೆ. ಸೊ ನಂತರ ಏನಾಗುತ್ತೆ, ಇಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಕೂಡಲೇ ನಿಮಗೆ ಎರಡು ಆಪ್ಷನ್ ಬರುತ್ತೆ, ಒಂದು ಕ್ಯಾಶ್, ಇನ್ನೊಂದು ಕ್ಯಾಶ್ ಪ್ಲಸ್ ಅಂತ. ಸೊ ಕ್ಯಾಶ್ ಪ್ಲಸ್ ಬಗ್ಗೆ ನಿಮ್ಗೆ ಬೇಡ ಅಂದ್ಕೊಳ್ತೀನಿ. ಸೊ ಕ್ಯಾಶ್ ಪ್ಲಸ್ ಅಂತ ಹೇಳಿದರೆ, ಇದು ಕ್ಯಾಶ್ ಪ್ಲಸ್ ಕ್ಲಿಕ್ ಮಾಡಿದರೆ ನೀವೇನಾದರೂ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಆ ಮ್ಯೂಚುವಲ್ ಫಂಡ್ ಮೇಲೆ ನಿಮಗೆ ಲೋನ್ ಕೊಡ್ತಾರೆ ಕ್ರೆಡ್ ಕಂಪನಿಯಿಂದ. ಸೊ ಫಾರ್ ಎಕ್ಸಾಂಪಲ್ಗೆ ನನ್ನ 2 ಮ್ಯೂಚುವಲ್ ಫಂಡ್ಗೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಸೊ 2 ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿರೋದ್ರಿಂದ ನನಗೆ ಇಷ್ಟು ಅಮೌಂಟು ಲಿಮಿಟ್ ಬಂದಿದೆ, 8,000 ಸಮಥಿಂಗ್ ಲಿಮಿಟ್ ಬಂದಿದೆ. ನಾನು ಇದನ್ನು ಲೋನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಓಕೆ, ಸೊ ಕಂಟಿನ್ಯೂ ಮಾಡಿಕೊಂಡ್ರೆ ನನಗೆ 8,670 rupees ಇನ್ಸ್ಟೆಂಟಾಗಿ ಬರುತ್ತೆ ವಿತ್ ದಿ ಇಂಟ್ರೆಸ್ಟ್ ರೇಟ್ ಆಫ್ ದಿ 10.5%. ಸೊ ಕೆಲವರು ಮ್ಯೂಚುವಲ್ ಫಂಡ್ ಮಾಡಿರ್ತೀರ, ಇನ್ನು ಕೆಲವರು ಮಾಡಿರಲ್ಲ. ಸೊ ಇದನ್ನು ಬಿಟ್ಬಿಡಿ. ಸೊ ನೆಕ್ಸ್ಟ್ ನಾನು ನೋಡೋದಾದರೆ ಕ್ಯಾಶ್ ಅಂತ ಇದೆಯಲ್ಲ, ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಲೋನ್ ಎಷ್ಟು ಅಪ್ಲಿಕೇಬಲ್ ಅಥವಾ ನೀವು ಎಲಿಜಿಬಲ್ ಇದ್ದೀರಾ ಅಂತ ಶೋ ಆಗುತ್ತೆ. ಸೊ ನಾನು 10 lakh ಲೋನಿಗೆ ಎಲಿಜಿಬಲ್ ಇದ್ದೀನಿ. ಸೊ ನಾನು 10 lakh ಎಲಿಜಿಬಲ್ ಇದ್ದೀನಿ, ಬಟ್ ನನಗೆ ಶೋ ಆಗ್ತಿರೋದು 6,56,392 rupees. ಬಿಕಾಸ್ ಸೊ ನಾನು ಆಲ್ರೆಡಿ ಆ ರಿಮೈನಿಂಗ್ ಅಮೌಂಟನ್ನು ಲೋನ್ ತಗೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ಬೋದು. ಸೊ ನಂದು 5 days ಡ್ಯೂ ಇದೆ EMI. ನಾನು 36 ಮಂತಿಗೆ EMI ಪರ್ಚೇಸ್ ಮಾಡಿದ್ದೀನಿ, 4 month ಆಲ್ರೆಡಿ ಪೇ ಮಾಡಿದ್ದೀನಿ. ನಾನು ಪೇ ಮಾಡ್ತಾ ಬರುವಾಗ ಇದು ಅಮೌಂಟ್ ಜಾಸ್ತಿ ಆಗ್ತಾ ಬರುತ್ತೆ, ಅಪ್ ಟು 10 lakh ಓಕೆ, ಸೊ ನನ್ನ ಲೋನ್ ಡೀಟೇಲ್ಸ್ ನೋಡ್ಬೋದು, ನೀವು ನೋಡ್ಬೋದು. ಇದೆಲ್ಲ ಡೀಟೇಲ್ಸ್ ಕಂಪ್ಲೀಟ್ ಬರುತ್ತೆ. ನಾನು ಎಷ್ಟು ಲೋನ್ ತೊಗೊಂಡಿದ್ದೀನಿ, ಹಾಗೆ ನನಗೆ ಎಷ್ಟು EMI ಬಾಕಿ ಇದೆ, ಇಂಟ್ರೆಸ್ಟ್ ಎಷ್ಟಿದೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಸು ಇಲ್ಲೇ ಬರುತ್ತೆ. ಡೈರೆಕ್ಟಾಗಿ ನೀವು ಈಸಿಯಾಗಿ ನಿಮಗೆ ಶೋ ಆಗುತ್ತೆ. ಯಾವುದೇ ರೀತಿ ಹಿಡನ್ ಚಾರ್ಜಸ್ ಇದರಲ್ಲಿ ಇರಲ್ಲ. ಸೊ ಪ್ಲಸ್ ನೀವೀಗ ಅಡಿಷ್ನಲ್ ಲೋನ್ ತೆಗಿಬೇಕಂದ್ರೆ ನೀವೇನು ಮಾಡಬೇಕಂದ್ರೆ, ಜಸ್ಟ್ ಗೆಟ್ ಮನಿ ನೌ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಬರುತ್ತೆ. ಇಲ್ಲಿ ನಿಮಗೆ 6 lakh ಬೇಕಾ, 4 lakh ಬೇಕಾ, 2 lakh ಬೇಕಾ. ಫಾರ್ ಎಕ್ಸಾಂಪಲ್ಗೆ ನನಗೆ 4 lakh 3 lakh ಬೇಕಂತ ಹೇಳಿದರೆ ನಾನೇನು ಮಾಡಬೇಕು, 3 lakh ಇಟ್ಕೊಳ್ಬೇಕು. ಸೊ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ನಾನು 3 lakh ತೊಗೊಂಡ್ರೆ ನಾನು ಮಂತ್ಲಿ 48 ಮಂತ್ಸಿಗೆ ಪರ್ಚೇಸ್ ಮಾಡಿದರೆ 7,958 rupees ಮಂತ್ಲಿ EMI ಬರುತ್ತೆ. 36 ಮಂತ್ ತೊಗೊಂಡ್ರೆ 10,000 ಬರುತ್ತೆ. 24 ಮಂತ್ ತೊಗೊಂಡ್ರೆ 14,000. ದೆನ್ ದೇರ್ ಇಸ್ ಜಾಸ್ತಿ ಆಪ್ಷನ್ ಕೂಡ ಇದೆ. ಬೇಕಾದರೆ 6 ಮಂತಿಗೂ ತೊಗೊಳ್ಬೋದು, 9 ಮಂತಿಗೂ ತೊಗೊಳ್ಬೋದು. EMI ಜಾಸ್ತಿ ಬರುತ್ತೆ. ಸೊ ವಿತ್ ದಿ ಇಂಟ್ರೆಸ್ಟ್ ರೇಟ್ ಆಫ್ 11.99%. ಬೇರೆ ಯಾವುದೇ ಲೋನ್ ಅಪ್ಲಿಕೇಶನ್ ಅಥವಾ ಲೋನಿಗೆ ಕಂಪೇರ್ ಮಾಡಿದರೆ, ಈವನ್ ಬಜಾಜ್ ಆಗಿರ್ಬೋದು, HDBಗೆ ಕಂಪೇರ್ ಮಾಡಿದರೆ ಕೂಡ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಅವರಲ್ಲಿ 28%, 30% ಇಂಟ್ರೆಸ್ಟ್ ರೇಟ್ ಇರುತ್ತೆ, ಬಟ್ ಇದರಲ್ಲಿ 11.99% ಪರ್ ಆ್ಯನಮ್ ಇರುತ್ತೆ. ಒಂದು ದೊಡ್ಡ ಇಂಟ್ರೆಸ್ಟ್ ಏನಾಗಿರಲ್ಲ. ಸೊ ಇನ್ನೊಂದು ಏನಂತ ಹೇಳಿದರೆ, ಇದರಲ್ಲಿ ಯಾವುದೇ ಹಿಡನ್ ಚಾರ್ಜಸ್ ಇರಲ್ಲ, ನಿಮಗೆಲ್ಲ ವಿಸಿಬಲ್ ಇರುತ್ತೆ. ನೀವು ಏನೇ ಪೇ ಮಾಡಿದರೂ ಅದು ವಿಸಿಬಲ್ ಇರುತ್ತೆ. ಸೊ ಅದನ್ನು ಅಡ್ವಾಂಟೇಜಸ್. ಓಕೆ, ಸೊ ನನ್ನ ಪ್ರಕಾರ ಇದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನಾನು ಯೂಸ್ ಮಾಡಿರೋ ಪ್ರಕಾರ. ಸೊ ಈ ವಿಡಿಯೋ ಬಂದುಬಿಟ್ಟು ಯಾವುದೇ ರೀತಿಯ ಪ್ರಮೋಷನಿಗಲ್ಲ, ಅಥವಾ ಕ್ರೆಡ್ ಕಂಪ್ನಿಯಿಂದ ನನಗೇನು ಬರ್ತಾ ಇದೆ ಅದಕ್ಕೆ ವಿಡಿಯೋ ಮಾಡ್ತೀವಿ, ಆ ಥರದ್ದು ಏನೂ ಇಲ್ಲ. ಸೊ ನನಗೆ ಏನೇ ಬೆನಿಫಿಟ್ಸ್ ಇಲ್ಲ ಕ್ರೆಡ್ಡಿಂದ. ಸೊ ನಾನು ಯಾವುದೇ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಇನ್ವೈಟ್ ಕೋಡನ್ನು ಹಾಕಿ ಯಾವುದೇ ರೀತಿ ಸಜೆಷನ್ ಮಾಡಲ್ಲ. ನಿಮಗೆ ಬೇಕಿದ್ದರೆ ಯೂಸ್ ಮಾಡ್ಕೊಳ್ಬೋದು ಕ್ರೆಡ್ ಅಪ್ಲಿಕೇಶನನ್ನು.